ರಾಜ್ಯ ಸರ್ಕಾರ SC ST ಮತ್ತು OBC ಜನಾಂಗಕ್ಕೆ ಬಹಳ ದೊಡ್ಡ ಅನ್ಯಾಯವನ್ನು ಮಾಡ್ತಾ ಇದೆ. ಅಹಿಂದ ಹೆಸರಲ್ಲಿ ರಾಜಕಾರಣ ಮಾಡುತ್ತಿರುವಂಥ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ವರ್ಗದಿಂದ ಬೆಂಬಲ ಪಡ್ಕೊಂಡಿದ್ದಾರೆ ಅವ್ರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. SC ST ಒಳ ಮೀಸಲಾತಿ ವಿಚಾರದಲ್ಲಿ ಬಹಳಷ್ಟು ದ್ವಂದ್ವ ಇದ್ದಾಗ ಸಂವಿಧಾನದ ಪೀಠ ಆ ವಿಷಯವನ್ನು ತೆಗೆದುಕೊಂಡು ಕೆಲವು ಗೈಡ್ಲೈನ್ಸನ್ನು ಹಾಕಿ ಮಾನದಂಡಗಳನ್ನು ಹಾಕಿ SC ST ರಿಸರ್ವೇಷನ್ ಮಾಡುವಂಥ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟು ಒಂದೇ ತಿಂಗಳಲ್ಲಿ ತೆಲಂಗಾಣದಲ್ಲಿ ಅನುಷ್ಠಾನ ಮಾಡಿದರು, ಹಲವಾರು ರಾಜ್ಯಗಳಲ್ಲಿ ಅನುಷ್ಠಾನ ಮಾಡಿದ್ರು, ಹರಿಯಾಣದಲ್ಲಿ ಮಾಡಿ ಎಲ್ಲ ಕಡೆ ಮಾಡಿದ್ರು. ಆದರೆ ಇಲ್ಲಿ ಮೀನಾಮೇಷ ಇತ್ತು. ಯಾಕಂದರೆ ಒಳ ಮೀಸಲಾತಿ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗಾಗಲಿ ಅಥವಾ ಅಲ್ಲಿರುವಂಥ ದಲಿತ ನಾಯಕರಿಗಾಗಲಿ ಯಾವುದೇ ಬದ್ಧತೆ ಇಲ್ಲ. ಅವ್ರ ಹಿಂದೆ ಅಧಿಕಾರದಲ್ಲಿ ಇದ್ದಾಗ ವಾಲ್ಮೀಕಿ ಸ್ಟೂಡೆಂಟ್ ಫೆಡರೇಷನ್ದವರು ಕೇಸ್ ಹೋಗಿ ಹೈಕೋರ್ಟ್ಗೆ ಹೋಗಿ ಅಲ್ಲಿನ ಡೈರೆಕ್ಷನ್ ಬಂದ ಮೇಲೂ ಕೂಡ 2015ರಲ್ಲಿ ಹೈಕೋರ್ಟ್ ಡೈರೆಕ್ಷನ್ ಬಂದರೂ ಕೂಡ 2018ರವರೆಗೂ ಏನೂ ಮಾಡಲಿಲ್ಲ. ಆಮೇಲೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾಗಮೋಹನ್ ದಾಸ್ ಅವರ ಸಮಿತಿ ಮಾಡಿದ್ರು. ಆ ನಾಗಮೋಹನ್ ದಾಸ್ ಸಮಿತಿ ಬಂದಾಗ ನಾನು ಮುಖ್ಯಮಂತ್ರಿ ಇದ್ದೆ. ಸರ್ವಪಕ್ಷಗಳ ಸಭೆ ಕರೆದು ಎಲ್ಲರನ್ನೂ ಒಪ್ಪಿಗೆ ಪಡೆದು SC ST ಮೀಸಲಾತಿನ ಹೆಚ್ಚಳ ಮಾಡೋದಕ್ಕೆ 15ರಿಂದ 17 SCಗೆ 3ರಿಂದ 7 STಗೆ ಮಾಡೋದಕ್ಕೆ ಕಾನೂನನ್ನು ಮಾಡಿ, ಸರ್ಕಾರಿ ಆದೇಶ ಅಲ್ಲ, ಕಾನೂನನ್ನು ಮಾಡಿ ಗವರ್ನರು ಅದಕ್ಕೆ ಒಪ್ಪಿಗೆ ಕೊಟ್ಟರು. ಈಗಾಗಲೇ ಕಾನೂನು ಅನುಷ್ಠಾನ ಆಗ್ತಾ ಇದೆ. ಸುಮಾರು 2000ಕ್ಕಿಂತ ಹೆಚ್ಚು ST ಮತ್ತು SC ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸುಮಾರು 800 SC ST ವಿದ್ಯಾರ್ಥಿಗಳಿಗೆ ಹೆಚ್ಚುವರಿಯಾಗಿ ಮೆಡಿಕಲ್ ಸೀಟ್ ಸಿಕ್ಕಿದೆ. ಇದು ಅನುಷ್ಠಾನ ಆಗಿ ಇದು 3 ವರ್ಷ ಮುಗಿದು 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಒಂದು ಕಡೆ ಸುಪ್ರೀಂ ಕೋರ್ಟಿನ ಆದೇಶವನ್ನು ಪಾಲನೆ ಮಾಡಿಲ್ಲ, ಮಾನದಂಡವನ್ನು ಕೂಡ ಪಾಲನೆ ಮಾಡಿಲ್ಲ, ನಾಗಮೋಹನ್ ದಾಸ್ ರಿಪೋರ್ಟನ್ನು ಕೂಡ ಪಾಲನೆ ಮಾಡಲಿಲ್ಲ, ಸದಾಶಿವ ಆಯೋಗವನ್ನು ಪಾಲನೆ ಮಾಡಲಿಲ್ಲ. ನಾವು ಮಾಡಿರುವಂಥ ನಮ್ಮ ಸಚಿವ ಸಂಪುಟ ಸಚಿವ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಶಿಫಾರಸನ್ನು ತಗೊಂಡು ನಾವೇನು ಒಳ ಮೀಸಲಾತಿಯನ್ನು ಮಾಡಿದ್ವಿ ಅದನ್ನು ಕೂಡ ಪಾಲನೆ ಮಾಡಲಿಲ್ಲ. ಒಂದು ಗೊಂದಲದ ಗೂಡಾಗಿ ಸಮುದಾಯಗಳ ಮಧ್ಯೆ ಒಂದು ಹೋರಾಟವನ್ನು ತರುವಂಥ ಪ್ರಯತ್ನ ಮಾಡಿ ಮೊದಲೊಂದು ಆದೇಶ ಮಾಡಿದರು. ಅದಾದ ಮೇಲೆ ಅಲ್ಲಿ ಹೈಕೋರ್ಟಲ್ಲಿ ಹೇಳಿದರು, ನಾವು 15% SCಗೆ ನಾವು ಒಳ ಮೀಸಲಾತಿಯನ್ನು ಮಾಡ್ತೀವಿ ಮತ್ತು ರಿಸರ್ವೇಷನ್ ಪ್ರಕಾರ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಅಲ್ಲಿ ಬರೆದು ಕೊಟ್ಟು ಅಲ್ಲಿ ಕಾನೂನಿನ ಹೋರಾಟವನ್ನು ಕೂಡ ಮಾಡಿದೆ. ಅಲ್ಲಿ ಒಂದು ವಾದವನ್ನು ಕೂಡ SC ST ಪರವಾಗಿ ಒಂದು ಶಬ್ದನೂ ಕೂಡ ಮಾತಾಡಲಿಲ್ಲ. ಚಾಂಪಿಯನ್ ಆಫ್ SC ST ಸರ್ಕಾರ ಅಂತಾರೆ, ಒಂದು ಶಬ್ದನೂ ಕೂಡ SC ST ಪರವಾಗಿ ಮಾತಾಡಲಿಲ್ಲ. ಅಲ್ಲಿ ಬರೆದು ಕೊಟ್ಟರು, ನಾವು 15ರಲ್ಲೇ ಮಾಡ್ತೀವಿ ಅಂತ ಶರಣಾಗತಿ ಆದರೂ ಕೂಡ ಕೋರ್ಟು ಅದಕ್ಕೆ ಸ್ಟೇ ಕೊಟ್ಟಿಲ್ಲ. ನೀವೇ ಒಪ್ಪಿಕೊಂಡಿದ್ರೆ 50% ಟೋಟಲ್ ರಿಸರ್ವೇಷನಲ್ಲಿ ಇನ್ನು 6% ಹೆಚ್ಚುವರಿ ಇದೆ, ಅದನ್ನು ರಿಸರ್ವ್ ಇಟ್ಟು ಬ್ಯಾಕ್ಲಾಗ್ ಆಗಿ ರಿಸರ್ವ್ ಇಡಬೇಕು ಅಂತದನ್ನು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಕೋರ್ಟು ಕೂಡ 56% ಒಪ್ಕೊಂಡಿತ್ತು. ಇದು ಅಲ್ಲಿ ಹಂಗೆ ಬರೆದು ಕೊಟ್ಟ ಒಂದು ವಾರದಲ್ಲೇ ಬೆಳಗಾಂ ಅಧಿವೇಶನದಲ್ಲಿ ಮತ್ತೆ 17%ಗೆ ಮತ್ತು 7%ಗೆ ರಿಸರ್ವೇಷನ್ಗೆ ಮತ್ತೆ ಕಾನೂನು ಪಾಸ್ ಮಾಡಿದರು. ಅದಕ್ಕೆ ಗವರ್ನರ್ ಒಪ್ಪಿಗೆ ಕೊಟ್ಟರು. ಒಂದು ಕಡೆ ಕಾನೂನು ಪಾಸ್ ಮಾಡ್ತಾರೆ, ಅವರು ಪಾಸ್ ಮಾಡಿದ ಕಾನೂನನ್ನು ಕೂಡ ಉಲ್ಲಂಘನೆ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನನ್ನು ಉಲ್ಲಂಘನೆ ಮಾಡ್ತಾರೆ. ಇನ್ನೊಂದು ಕಡೆ ಅಲ್ಲಿ ಕೋರ್ಟಲ್ಲಿ 15 ಅಂತ ಬರೆದು ಕೊಡ್ತಾರೆ. ಯಾವುದೇ ಸ್ಪಷ್ಟವಾದ ನಿಲುವು ಇಲ್ಲದೇ ಅನ್ಯಾಯ ಮಾಡಿ
ಸನ್ಮಾನ ಮಾಡಿಸ್ಕೊಳ್ಳೋ ಹುನ್ನಾರ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ.